ನಮಸ್ಕಾರ. ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ಕಾರ. ನಾವು ಪ್ರತಿದಿನ ನೋಡೋ ಭಾರತದ ನಕ್ಷೆ ಇದೆಯಲ್ಲ, ಅದು ಕೇವಲ ಕೆಲವು ಗೆರೆಗಳಲ್ಲ. ಅದೊಂದು ನಿರಂತರವಾಗಿ ಬದಲಾಗುವ ಒಂದು ಜೀವಂತ ಕಥೆ. ಹಾಗಾದ್ರೆ ಅದರ ಗಡಿಗಳನ್ನ ಹೇಗೆ ರಚಿಸಲಾಯಿತು ಮತ್ತು ಆ ಗಡಿಗಳನ್ನ ಬದಲಾಯಿಸೋ ಅದ್ಭುತ ಶಕ್ತಿಯಲ್ಲಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಡೋದು ನಮ್ಮ ಸಂವಿಧಾನದ ಮೊದಲ ಭಾಗದಲ್ಲಿ. ಭಾರತದ ನಕ್ಷೆ ಅಂದ್ರೆ ಬ್ರಿಟಿಷರು ನಮ್ಗೆ ಬಿಟ್ಟೋದ ಒಂದು ಬಳುವಳಿನ, ಅಥವಾ ಅದರ ಗಡಿಗಳನ್ನ ಇವತ್ತಿಗೂ ಬದಲಾಯಿಸಬಹುದಾ? ಸತ್ಯ ಏನ್ಗೊತ್ತಾ? ನಮ್ಮ ಸಂವಿಧಾನವೇ ಈ ನಕ್ಷೆಯನ್ನ ಮತ್ತೆ ಮತ್ತೆ ಬರೆಯೋಕೆ ಒಂದು ಅದ್ಭುತವಾದ ಅಧಿಕಾರವನ್ನ ಕೊಟ್ಟಿದೆ. ಇದರ ಹಿಂದಿನ ಕಥೆ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಪಯಣವಂಗ ಶುರು ಮಾಡೋಣ. ನೇರವಾಗಿ ಸಂವಿಧಾನದ ಮೊದಲನೇ ವಿಧಿಯಿಂದಲೇ. ಇದು ಭಾರತ ಅನ್ನೋ ಒಂದು ಬೃಹತ್ ಕಟ್ಟಡದ ಅಡಿಪಾಯ ಇದ್ದಾಗೆ. ನೋಡಿ, ಸಂವಿಧಾನದ ಮೊದಲನೇ ವಾಕ್ಯದಲ್ಲೇ ಇಂಥ ಅದ್ಭುತವಾದ ಮಾತು ಹೇಳಿದ್ದಾರೆ. ಇಂಡಿಯಾ ದಟ್ ಇಸ್ ಭಾರತ್ ಶಾಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಭಾರತವರ್ಷ ಇದು ರಾಜ್ಯಗಳ ಸಂಘವಾಗಿರ್ತದೆ. ಈ ರಾಜ್ಯಗಳ ಸಂಘ ಅನ್ನೋ ಪದ ಇದೆಯಲ್ಲ, ನೋಡೋಕೆ ಸಿಂಪಲ್ ಅನ್ಸಿದ್ರು ನಮ್ಮ ದೇಶದ ಸ್ವರೂಪದ ಇಡೀ ರಹಸ್ಯನೇ ಇದ್ರಲ್ಲೇ ಅಡಗಿದೆ. ಹಾಗಾದ್ರೆ ರಾಜ್ಯಗಳ ಸಂಘ ಅಂದ್ರೆ ನಿಖರವಾಗಿ ಏನೋ? ಇದರ ಅರ್ಥ ಏನ್ ಗೊತ್ತಾ? ನಮ್ಮ ರಾಜ್ಯಗಳೆಲ್ಲ ಸೇರಿ ಒಂದು ಒಪ್ಪಂದ ಮಾಡ್ಕೊಂಡು ಭಾರತವನ್ನ ಸೃಷ್ಟಿ ಮಾಡಿಲ್ಲ. ಅದಕ್ಕೆ ಬದಲಾಗಿ ಭಾರತ ಅನ್ನೋ ಒಂದು ಅಖಂಡ ಶಕ್ತಿ ತನ್ನ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನ ಸೃಷ್ಟಿ ಮಾಡಿದೆ. ಇದೊಂದು ರೀತಿ ಒನ್ ವೇ ಸ್ಟ್ರೀಟ್ ಇದ್ದಂಗೆ. ಇದನ್ನ ನಾವು ಅಮೆರಿಕ ಜೊತೆ ಹೋಲಿಸಿದ್ರೆ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅಲ್ಲೇನಾಯ್ತು, ಸ್ವತಂತ್ರ ರಾಜ್ಯಗಳು ಒಟ್ಟಿಗೆ ಬಂದು ಒಂದು ಫೆಡರೇಷನ್ ಅಥವಾ ಒಕ್ಕೂಟವನ್ನ ರಚಿಸಿದ್ವು. ಆದ್ರೆ ನಮ್ಮಲ್ಲಿ ಪರಿಸ್ಥಿತಿ ಪೂರ್ತಿ ಉಲ್ಟಾ. ನಮ್ಮದು ಯೂನಿಯನ್ ಅಂದ್ರೆ ಒಮ್ಮೆ ಈ ಸಂಘಕ್ಕೆ ಸೇರಿದ್ಮೇಲೆ ಯಾವುದೇ ರಾಜ್ಯಕ್ಕೂ ನಾನ್ ಹೊರಗೋಗ್ತೀನಿ ಅನ್ನೋ ಸ್ವತಂತ್ರವೇ ಇಲ್ಲ. ನಮ್ಮದು ಒಂದು ಅಭೇದ್ಯ ಸಂಘ, ಅದನ್ನ ಒಡೆಯೋಕೆ ಸಾಧ್ಯವೇ ಇಲ್ಲ. ಇಲ್ಲೊಂದು ಸಣ್ಣ ವಿರೋಧಾಭಾಸದ ಹಾಗೆ ಕಾಣಿಸುತ್ತೆ ಅಲ್ವಾ? ರಾಷ್ಟ್ರವನ್ನ ಒಡೆಯೋಕ್ಕಾಗಲ್ಲ, ಆದ್ರೆ ಅದರೊಳಗಿನ ರಾಜ್ಯಗಳ ಗಡಿಗಳು ಮಾತ್ರ ಶಾಶ್ವತ ಅಲ್ಲ. ಈ ಫ್ಲೆಕ್ಸಿಬಿಲಿಟಿ, ಈ ಅದ್ಭುತ ಅಧಿಕಾರ ನಮ್ಮ ಸಂವಿಧಾನದ ವಿಧಿ 2 ಮತ್ತು 3 ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ವಿಧಿ 2 ಸಂಸತ್ತಿಗೆ ಹೊರಗಿನ ಪ್ರದೇಶಗಳನ್ನ ಭಾರತಕ್ಕೆ ಸೇರಿಸ್ಕೊಳ್ಳೋ ಅಧಿಕಾರ ಕೊಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 1975ರಲ್ಲಿ ಸಿಕ್ಕಿಂ ಭಾರತದ ಒಂದು ಪೂರ್ಣ ಪ್ರಮಾಣದ ರಾಜ್ಯವಾದದ್ದು. ಆ ಸೇರ್ಪಡೆಗೆ ಬೇಕಾದ ಎಲ್ಲ ಕಂಡೀಷನ್ಸ್, ರೂಲ್ಸ್ ಎಲ್ಲವನ್ನೂ ಡಿಸೈಡ್ ಮಾಡೋ ಸಂಪೂರ್ಣ ಪವರ್ ನಮ್ಮ ಪಾರ್ಲಿಮೆಂಟ್ಗೆ ಇರುತ್ತೆ. ಆದ್ರೆ ಹೊರಗಿನಿಂದ ಹೊಸ ಜಾಗ ಸೇರಿಸೋದಕ್ಕಿಂತಾನೂ ದೇಶದ ಒಳಗೆ ಇರೋ ಗಡಿಗಳನ್ನ ಬದಲಾಯಿಸೋ ಅಧಿಕಾರ ಇದೆಯಲ್ಲ, ಅದು ಇನ್ನೂ ಪವರ್ಫುಲ್. ಆ ಅಗಾಧವಾದ ಶಕ್ತಿ ಅಡಗಿರೋದು ವಿಧಿ 3ರಲ್ಲಿ. ಹಾಗಾದ್ರೆ ಒಂದು ರಾಜ್ಯದ ಗಡಿ ಅಥವಾ ಹೆಸರನ್ನ ಬದಲಾಯಿಸೋ ಪ್ರೊಸೀಜರ್ ಹೇಗಿರುತ್ತೆ? ಮೊದ್ಲಿಗೆ ರಾಷ್ಟ್ರಪತಿಗಳ ಶಿಫಾರಸು ಬೇಕೇ ಬೇಕು. ಅವರ ಅನುಮತಿ ಇಲ್ದೆ ಈ ಬಿಲ್ ಪಾರ್ಲಿಮೆಂಟ್ನಲ್ಲಿ ಇಡೋಕೆ ಆಗಲ್ಲ. 2ನೇ ಹಂತದಲ್ಲಿ ಆ ಬಿಲ್ಲನ್ನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ಯೋ ಆ ರಾಜ್ಯದ ವಿಧಾನಸಭೆಗೆ ಕಳಿಸ್ತಾರೆ, ಅವರ ಅಭಿಪ್ರಾಯ ಕೇಳೋಕೆ. ಆದರೆ, ಮತ್ತು ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್, ಆ ರಾಜ್ಯದ ಅಭಿಪ್ರಾಯವನ್ನ ಪಾಲಿಸಲೇಬೇಕು ಅಂತೇನೂ ಇಲ್ಲ. ಸಂಸತ್ತು ಅದನ್ನ ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು. ಅಂತಿಮವಾಗಿ ಸಂಸತ್ತು ಸರಳ ಬಹುಮತದಿಂದ, ಅಂದ್ರೆ ಅಲ್ಲಿ ಹಾಜರಿದ್ದು ವೋಟ್ ಮಾಡೋರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಒಪ್ಪಿದ್ರೆ ಸಾಕು, ಆ ಬಿಲ್ ಪಾಸಾಗುತ್ತೆ. ಇಡೀ ರಾಜ್ಯದ ನಕ್ಷೆಯೇ ಬದಲಾಗುತ್ತೆ. ಈ ಅಧಿಕಾರ ಕೇವಲ ಪುಸ್ತಕದಲ್ಲಿರೋ ಮಾತಲ್ಲ, ಇದನ್ನ ನಮ್ಮ ದೇಶದಲ್ಲಿ ಹಲವಾರು ಬಾರಿ ಬಳಸಲಾಗಿದೆ. 1956ರಲ್ಲಿ ಭಾಷೆಯ ಆಧಾರದ ಮೇಲೆ ಇಡೀ ಭಾರತದ ನಕ್ಷೆಯನ್ನೇ ರೀಡ್ರಾ ಮಾಡಿದ್ದು. 2000ನೇ ಇಸ್ವಿಯಲ್ಲಿ ಜಾರ್ಖಂಡ್, ಛತ್ತೀಸ್ಗಢ್ ಮತ್ತು ಉತ್ತರಾಖಂಡ್ ಅನ್ನೋ 3 ಹೊಸ ರಾಜ್ಯಗಳು ಹುಟ್ಟಿದ್ದು. ಮತ್ತೆ ಇತ್ತೀಚೆಗೆ 2014ರಲ್ಲಿ ತೆಲಂಗಾಣ ರಚನೆಯಾಗಿದ್ದು. ಇವೆಲ್ಲವೂ ವಿಧಿ 3ರ ಶಕ್ತಿಯ ಪ್ರತಿಫಲವೇ. ಆದ್ರೆ ಕಥೆ ಇನ್ನೂ ಮುಗಿದಿಲ್ಲ. ಈ ಇಡೀ ಪ್ರಕ್ರಿಯೆಯನ್ನ ಇನ್ನೂ ಸರಳ ಮಾಡುವಂಥ ಒಂದು ಸರ್ಪ್ರೈಸಿಂಗ್, ಬಹುಶಃ ನಂಬೋಕೂ ಆಗದಂಥ ಒಂದು ನಿಯಮ ಇದೆ. ಅದೇ ವಿಧಿ 4. ಇದನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಒಂದು ಹೊಸ ರಾಜ್ಯವನ್ನ ಸೃಷ್ಟಿ ಮಾಡೋದು ಅಥವಾ ಒಂದು ರಾಜ್ಯದ ಗಡಿಯನ್ನ ಬದಲಾಯಿಸೋದು ನಮ್ಮ ಸಂವಿಧಾನದ ಪ್ರಕಾರ ಒಂದು ಸಾಂವಿಧಾನಿಕ ತಿದ್ದುಪಡಿ ಅಂತಾನೆ ಪರಿಗಣಿಸಲ್ಲ. ಅಂದ್ರೆ ಏನರ್ಥ? ಇದಕ್ಕೆ ವಿಧಿ 368ರ ಅಡಿಯಲ್ಲಿ ಬರುವ ವಿಶೇಷ ಬಹುಮತ, ಅಂದ್ರೆ 3/2 ಸದಸ್ಯರ ಬೆಂಬಲ, ಇದೆಲ್ಲ ಏನೂ ಬೇಕಾಡಿಲ್ಲ. ಹೌದು, ನೀವು ಕೇಳಿದ್ದು ಸರಿನೇ. ಕೋಟ್ಯಾಂತರ ಜನರ ಜೀವನವನ್ನ ಬದಲಾಯಿಸುವ
ಒಂದು ರಾಜ್ಯದ ಭೌಗೋಳಿಕ ಸ್ವರೂಪವನ್ನೇ ಬದಲಾಯಿಸುವಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ಬೇಕಾಗಿರೋದು ಕೇವಲ ಸಂಸತ್ತಿನ ಒಂದು ಸರಳ ಬಹುಮತ ಅಷ್ಟೇ. ಇದು ನಮ್ಮ ಸಂವಿಧಾನ ಕೇಂದ್ರ ಸರ್ಕಾರಕ್ಕೆ ಎಷ್ಟು ದೊಡ್ಡ ಅಧಿಕಾರ ಕೊಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ. ಹಾಗಾದ್ರೆ ಈ ಎಲ್ಲ ವಿಧಿಗಳನ್ನ ಒಟ್ಟಿಗೆ ಇಟ್ಟು ನೋಡ್ದಾಗ ನಮಗೆ ನಮ್ಮ ಸಂವಿಧಾನ ರಚನಾಕಾರರ ದೂರದೃಷ್ಟಿ ಅರ್ಥ ಆಗತ್ತೆ. ಅವರ ಗುರಿ ತುಂಬಾ ಸ್ಪಷ್ಟವಾಗಿತ್ತು. ಒಂದು ಕಡೆ ಒಡೆಯಲು ಸಾಧ್ಯವಾಗದ ಬಲಿಷ್ಠವಾದ ಒಂದು ರಾಷ್ಟ್ರ, ಇನ್ನೊಂದು ಕಡೆ ಸಮಯಕ್ಕೆ ಮತ್ತು ಆಡಳಿತದ ಅಗತ್ಯತೆಗಳಿಗೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಳಬಹುದಾದ ಒಂದು ಫ್ಲೆಕ್ಸಿಬಲ್ ಸಿಸ್ಟಮ್. ಈ ಇಡೀ ಫಿಲಾಸಫಿಯನ್ನ ಒಂದೇ ಅದ್ಭುತ ವಾಕ್ಯದಲ್ಲಿ ಹೇಳಬಹುದು: ಆನ್ ಇಂಡಿಸ್ಟ್ರಕ್ಟಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಬಲ್ ಸ್ಟೇಟ್ಸ್. ಅಂದ್ರೆ ನಾಶವಾಗದ ಒಕ್ಕೂಟ ನಾಶವಾಗಬಲ್ಲ ರಾಜ್ಯಗಳ. ಭಾರತ ಅನ್ನೋ ದೇಶ ಶಾಶ್ವತ, ಅದನ್ನ ಯಾರೂ ಒಡೆಯೋಕ್ಕಾಗಲ್ಲ. ಆದ್ರೆ ಅದರೊಳಗಿನ ರಾಜ್ಯಗಳ ಗಡಿಗಳು, ಅವುಗಳ ಹೆಸರುಗಳು, ಅವು ಆಡಳಿತದ ಅನುಕೂಲಕ್ಕಾಗಿ ಇರೋದು. ಅವನ್ನ ಬದಲಾಯಿಸಬಹುದು. ಈ ಟೇಬಲ್ ನಾವು ಮಾತಾಡಿದ್ದೆಲ್ಲದರ ಒಂದು ಕ್ವಿಕ್ ಸಮರಿ ಕೊಡುತ್ತೆ ನೋಡಿ. ವಿಧಿ 1 ಭಾರತ ರಾಜ್ಯಗಳ ಸಂಘ ಅಂತ ಹೇಳುತ್ತೆ. ವಿಧಿ 2 ಹೊಸ ರಾಜ್ಯಗಳನ್ನ ಹೇಗೆ ಸೇರಿಸ್ಕೋಬಹುದು ಅಂತ ಹೇಳುತ್ತೆ. ವಿಧಿ 3 ದೇಶದ ಒಳಗೆ ರಾಜ್ಯಗಳನ್ನ ಹೇಗೆ ಪುನರ್ರಚಿಸಬಹುದು ಅಂತ ಹೇಳುತ್ತೆ. ಮತ್ತು ಕೊನೆಗೆ ವಿಧಿ 4 ಈ ಎಲ್ಲಾ ಬದಲಾವಣೆಗಳು ಒಂದು ಸಿಂಪಲ್ ಕಾನೂನಿನ ಮೂಲಕ ಆಗತ್ತೆ. ಇದಕ್ಕೆ ಸಂವಿಧಾನ ತಿದ್ದುಪಡಿ ಬೇಕಿಲ್ಲ ಅಂತ ಸ್ಪಷ್ಟಪಡಿಸತ್ತೆ. ಇದೇ ಸಂವಿಧಾನಿಕ ಚೌಕಟು, ಇದೇ ಫ್ಲೆಕ್ಸಿಬಿಲಿಟಿ ಇದ್ದಿದ್ದಕ್ಕೆ 1956ರಲ್ಲಿ ಆ ಐತಿಹಾಸಿಕ ರಾಜ್ಯಗಳ ಪುನರ್ರಚನೆ ಸಾಧ್ಯವಾಗಿದ್ದು. ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನ ವಿಂಗಡಿಸಿ ಇಂದು ನಾವು ನೋಡ್ತಿರುವ ಭಾರತದ ನಕ್ಷೆಯನ್ನ ರೂಪಿಸಿದ್ದು ಇದೇ ಅಧಿಕಾರಗಳ ಆಧಾರದ ಮೇಲೆ. ಈ ಎಲ್ಲಾ ಚರ್ಚೆಯ ನಂತರ ನಮ್ಮ ಮನಸ್ಸಲ್ಲಿ ಒಂದು ಮೂಲಭೂತವಾದ ಪ್ರಶ್ನೆ ಹಾಗೆ ಉಳಿಯುತ್ತೆ. ಒಂದು ರಾಜ್ಯದ ಭೌಗೋಳಿಕ ಗಡಿಗಳನ್ನ ಸಂಸತ್ತು ಒಂದು ಸರಳ ಕಾನೂನಿನ ಮೂಲಕ ಬದಲಾಯಿಸಬಹುದು ಅನ್ನೋದಾದರೆ, ಹಾಗಾದ್ರೆ ಒಂದು ರಾಜ್ಯದ ನಿಜವಾದ ಗುರುತು ಅಥವಾ ಅಸ್ಮಿತೆ ಅಡಗಿರೋದು ಎಲ್ಲಿ? ಅದರ ಭಾಷೆಯಲ್ಲ, ಸಂಸ್ಕೃತಿಯಲ್ಲ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.